ನಮಸ್ಕಾರ ಸ್ನೇಹಿತರೆ, ಕವಿತಾ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಬೇಸಿಗೆಯ ಕಾಲದಲ್ಲಿ ಸೂರ್ಯನ ಶಾಖದಿಂದ ಏನಾಗುತ್ತೆ, ಗಿಡ ಮರಗಳೆಲ್ಲ ಬತ್ತಿ ಹೋಗಿರ್ತವೆ. ಅದೇ ರೀತಿ ನದಿಗಳಲ್ಲೂ ಸಹ ನೀರು ಬತ್ತಿ ಹೋಗಿರುತ್ತೆ. ಇದು ಎಲ್ಲ ಕಡೆಯೂ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ಬೋದು. ಬೇಸಿಗೆಯ ಕಾಲದಲ್ಲಿ ಏನಾಗುತ್ತೆ, ಬಿಸಿಲಿನ ತಾಪಕ್ಕೆ ಎಲ್ಲದೂ ಸಹ ಬತ್ತಿ ಹೋಗಿರುತ್ತೆ. ಒಂದು ದಿವಸ ಏನಾಗುತ್ತೆ, ಕಾಗೆ ಬಾಯಾರಿಕೆಯಿಂದ ನೀರನ್ನು ಹರಿಸಿ ಬರುತ್ತೆ. ಅದಕ್ಕೆ ಎಲ್ಲೂ ಸಹ ನೀರು ಸಿಗೋದಿಲ್ಲ. ಅದಕ್ಕೆ ತುಂಬಾ ಬೇಸರ ಆಗುತ್ತೆ. ಅದೇನು ಮಾಡುತ್ತೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರುತ್ತೆ. ಅದೇ ರೀತಿ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಹಾರಿ ಹೋಗುತ್ತೆ. ಅಲ್ಲೂ ನೋಡಿದಾಗ ಅದಕ್ಕೆ ನೀರು ಸಿಗೋದಿಲ್ಲ. ಆದರೆ ಅದು ತನ್ನ ಪ್ರಯತ್ನವನ್ನು ಬಿಡೋದಿಲ್ಲ. ಮುಂದೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ದೂರಕ್ಕೆ ಹಾರಿ ಹೋಗುತ್ತೆ. ಅದೇ ರೀತಿ ದೂರ ಹಾರಿ ಹೋದಾಗ ಏನಾಗುತ್ತೆ, ಒಂದು ಹಳೆಯ ಮನೆ ದೂರದಲ್ಲಿ ಕಾಣುತ್ತೆ. ಅದಕ್ಕೆ ಅಲ್ಲಿ ಒಂದು ಮಡಕೆಯನ್ನು ಇಟ್ಟಿರ್ತಾರೆ. ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ಅಲ್ಲಿ ಮಡಕೆ ಇದೆ ಅಂದರೆ ಅಲ್ಲಿ ನೀರಿದ್ದೇ ಇರುತ್ತೆ ಅಂತ ಏನು ಮಾಡಿಬಿಡುತ್ತೆ, ತುಂಬ ಖುಷಿಯಿಂದ ಹಾರಿ ಹೋಗಿ ಮಡಕೆ ಹತ್ರ ನೋಡುತ್ತೆ. ಆ ಮಡಕೆಯಲ್ಲಿ ಸ್ವಲ್ಪನೇ ನೀರಿರುತ್ತೆ. ಅದಕ್ಕೆ ತುಂಬಾ ನಿರಾಶೆ ಆಗುತ್ತೆ. ನಾನು ಹೇಗೆ ನನ್ನ ದಾಹವನ್ನು ತೀರಿಸ್ಕೊಳೋದು, ಹೇಗೆ ಇದನ್ನು ನೀರನ್ನು ಮೇಲಕ್ಕೆ ಬರೆಸೋದು ಅಂತ ಯೋಚನೆ ಮಾಡುತ್ತೆ. ಸ್ವಲ್ಪ ಸಮಯ ಯೋಚನೆ ಮಾಡಿದಾಗ ಅದಕ್ಕೆ ಉಪಾಯ ಉಳಿಯುತ್ತೆ. ಏನು ಮಾಡುತ್ತೆ ಅಂದರೆ, ದೂರದಲ್ಲಿ ಕಲ್ಲುಗಳು ಬಿದ್ದಿರ್ತವೆ. ಅದನ್ನು ಒಂದೊಂದು ತಗೊಂಬಂದು ಅದರೊಳಗೆ ಹಾಕುತ್ತೆ. ಸ್ವಲ್ಪ ನೀರು ಮೇಲೆ ಬಂದಂಗೆ ಅನಿಸುತ್ತೆ. ಆಮೇಲೆ ಏನು ಮಾಡುತ್ತೆ, ಮತ್ತೆ ಸ್ವಲ್ಪ ಕಲ್ಲುಗಳನ್ನು ತಗೊಂಬಂದು ಒಂದೊಂದೇ ಹಾಕಿ ಅದು ಮಡಕೆಯ ಬಾಯಿ ತನಕ ಬರೋ ತನಕನೂ ಕಲ್ಲನ್ನು ಹಾಕುತ್ತೆ. ಅದೇನಾಗುತ್ತೆ, ನೀರು ಮೇಲಕ್ಕೆ ಬರುತ್ತೆ. ಅದಕ್ಕೆ ತುಂಬಾ ಖುಷಿಯಾಗುತ್ತೆ. ನಾನು ಪ್ರಯತ್ನವನ್ನು ನಿಲ್ಲಿಸ್ತಿದ್ರೆ ನನಗೆ ನೀರು ಸಿಗ್ತಾ ಇರಲಿಲ್ಲ. ನಾನು ಪ್ರಯತ್ನ ಮಾಡಿರೋಕ್ಕೆ ನೀರು ಇಷ್ಟೊಂದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತನ್ನ ಬಾಯಾರಿಕೆಯನ್ನು ನೀಗಿಸ್ಕೊಳ್ಳುತ್ತೆ. ಅದು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡುತ್ತೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ದೊಡ್ಡದಿದ್ದರೂ ನಾವು ಬುದ್ಧಿವಂತಿಕೆಯಿಂದ ಅದನ್ನು ಬಗೆಹರಿಸ್ಕೋಬೋದು. ಯಾವತ್ತೂ ನಾವು ಜೀವನದಲ್ಲಿ ಸಮಸ್ಯೆಗಳಿದೆ ಅಂತ ಕೊರಗ್ತಾ ಕೂರಬಾರ್ದು. ಮುಂದೆ ನಮಗೆ ದಾರಿ ಇದೆ ಅಂತ ತಿಳ್ಕೊಬೇಕು. ಈ ಕಥೆಯಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರಿಗೂ ಕಷ್ಟ ಬರುತ್ತೆ. ಆದರೆ ಆ ಕಷ್ಟವನ್ನು ಯಾವ ರೀತಿ ಬುದ್ಧಿವಂತಿಕೆಯಿಂದ ಬಗೆಹರಿಸಬಹುದು ಅಂತ ನಾವು ತಿಳ್ಕೊಬೇಕು. ಸ್ವಲ್ಪ ಕೂತು ಯೋಚಿಸಿದಾಗ ಯಾವುದೇ ಕಷ್ಟ ಇದ್ರೂ ಅದನ್ನು ಬಗೆಹರಿಸ್ಕೊಂಡು ಒಂದು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಎಲ್ಲರಿಗೂ ಈ ಮೂಲಕ ಕೇಳ್ಕೊಳ್ತೀನಿ. ಏನಾದರೂ ತಪ್ಪಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಾನು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಹಾಯವಾಗುತ್ತೆ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲಿರಲಿ ಅಂತ ಎಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಫ್ರೆಂಡ್ಸ್.